ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶನಿವಾರ ಅಮಾವಾಸ್ಯೆ ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ಬಾರಿ ಆಗಸ್ಟ್ 23ರಂದು ಶನಿವಾರ ಅಮಾವಾಸ್ಯೆ ಬಂದಿದೆ. ಇದು ಶ್ರಾವಣ ಮಾಸದ ಕಡೆಯ ಶನಿವಾರವಾಗಿದೆ. ಅಂದು ಅಮಾವಾಸ್ಯೆ ಬಂದಿದೆ. ಶನಿವಾರ ಅಮಾವಾಸ್ಯೆ ಬಂದಿರುವುದರಿಂದ ಶನಿದೇವರಿಗೆ ಪೂಜೆ ಸಲ್ಲಿಸಿ ಶನಿದೇವರ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ಶನಿ ಅಮಾವಾಸ್ಯೆಯೆಂದು ಶನಿದೇವರ ಪೂಜೆ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು ಹಾಗೂ ಅದರಿಂದ ಶನಿ ದೋಷವು ನಿವಾರಣೆಯಾಗುತ್ತದೆ. ಶನಿ ಅಮಾವಾಸ್ಯೆಯೆಂದು ಪಿತೃಗಳ ಪ್ರೀತ್ಯರ್ಥವಾಗಿ ಹಾಗೂ ಪಿತೃದೋಷ ನಿವಾರಣೆಗಾಗಿ ಪಿತೃಗಳಿಗೆ ತರ್ಪಣವನ್ನು ಕೊಡಲಾಗುತ್ತದೆ. ಶನಿ ಅಮಾವಾಸ್ಯೆ ಆಚರಣೆಯಿಂದ ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳು, ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ಶನಿ ಅಮಾವಾಸ್ಯೆಯೆಂದು ಶನಿದೇವನಿಗೆ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟು ಮಾಡಿ ಸಾಸಿವೆ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಕು ಹಾಗೂ ಶನಿದೇವರಿಗೆ ಕಬ್ಬಿಣದ ವಸ್ತುಗಳನ್ನು ಸಮರ್ಪಿಸಬೇಕು. ಅಂದು ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಶನಿ ಅಮಾವಾಸ್ಯೆಯೆಂದು ಶನಿದೇವರ ಮಂತ್ರವನ್ನು ಹೇಳಿಕೊಳ್ಳಬೇಕು. ಶ್ರೀ ಶನೈಶ್ವರಾಯ ನಮಃ ಈ ಮಂತ್ರವನ್ನು ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. ಅಂದು ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಮತ್ತು ಕಪ್ಪು ಕಂಬಳಿಗಳನ್ನು ಬಡವರಿಗೆ ದಾನ ಮಾಡಬೇಕು. ಶನಿ ಅಮಾವಾಸ್ಯೆಯೆಂದು ಈ ಕೆಲವು ತಪ್ಪುಗಳನ್ನು ಮಾಡಬಾರದು. ಅವು ಯಾವುವೆಂದರೆ, ಅಂದು ಮದ್ಯಪಾನ ಹಾಗೂ ಮಾಂಸ ಸೇವನೆಯನ್ನು ಮಾಡಬಾರದು. ಆ ದಿನ ಪಿತೃಗಳನ್ನು ಅವಮಾನಿಸಬಾರದು. ಅಂದು ಕಾಗೆ ಹಾಗೂ ಕಪ್ಪು ನಾಯಿಗಳಿಗೆ ಹಿಂಸಿಸಬಾರದು. ಆ ದಿನ ಹೆಣ್ಣು ಮಕ್ಕಳು ಕೂದಲು ಕತ್ತರಿಸುವುದಾಗಲಿ ಉಗುರುಗಳನ್ನು ಕತ್ತರಿಸುವುದಾಗಲಿ ಮಾಡಬಾರದು. ಇವುಗಳನ್ನು ಮಾಡಿದರೆ ಗ್ರಹದೋಷವು ಉಂಟಾಗುತ್ತದೆ. ಶನಿ ಅಮಾವಾಸ್ಯೆಯೆಂದು ಕಬ್ಬಿಣದ ವಸ್ತುಗಳನ್ನು ಖರೀದಿಸಬಾರದು. ಅಂದು ಶೂ, ಬೂಟುಗಳನ್ನು ಖರೀದಿಸಬಾರದು. ಶನಿ ಅಮಾವಾಸ್ಯೆಯೆಂದು ಹೆಣ್ಣು ಮಕ್ಕಳು ಮಧ್ಯಾಹ್ನ ಮಲಗಬಾರದು. ಮಲಗಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಆವರಿಸುತ್ತದೆ. ಆದರೆ ರೋಗಿಗಳು ಮಲಗಿದರೆ ತೊಂದರೆ ಇಲ್ಲ. ಶನಿ ಅಮಾವಾಸ್ಯೆಯೆಂದು ಸಾಯಂಕಾಲ ಅಥವಾ ರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ತಲೆ ಕೂದಲನ್ನು ಬಾಚಬಾರದು ಹಾಗೂ ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಓಡಾಡಬಾರದು. ಜಡೆಯನ್ನು ಹಾಕಿಕೊಂಡಿರಬೇಕು. ಹೆಣ್ಣು ಮಕ್ಕಳು ತಾವು ತೊಟ್ಟ ಬಟ್ಟೆಯನ್ನು ಝಾಡಿಸಬಾರದು. ಬಟ್ಟೆಯನ್ನು ಝಾಡಿಸಿದರೆ ದಾರಿದ್ರ್ಯತನವು ಕಾಡುತ್ತದೆ. ಶನಿ ಅಮಾವಾಸ್ಯೆ ದಿನ ಮನೆಯಲ್ಲಿ ಯಾರಿಗೂ ಕೆಟ್ಟ ಕೆಟ್ಟ ಶಬ್ದಗಳನ್ನು ಮಾತನಾಡಬಾರದು. ಕೆಟ್ಟ ಶಬ್ದಗಳನ್ನು ಮಾತನಾಡುವುದರಿಂದ ಕೆಡುಕು ಉಂಟಾಗುತ್ತದೆ. ಆದ್ದರಿಂದ ಒಳ್ಳೆಯ ಶಬ್ದಗಳನ್ನು ಮಾತನಾಡಬೇಕು. ಇದರಿಂದ ಎಲ್ಲವೂ ಒಳ್ಳೆಯದಾಗುತ್ತದೆ. ಶನಿ ಅಮಾವಾಸ್ಯೆಯ ದಿನ ಯಾರಿಗೂ ಸಾಲವನ್ನು ಕೊಡುವುದಾಗಲಿ ಅಥವಾ ಯಾರಿಂದಲಾದರೂ ಸಾಲವನ್ನು ಪಡೆಯುವುದಾಗಲಿ ಮಾಡಬಾರದು. ಏಕೆಂದರೆ ಸಾಲವನ್ನು ಕೊಟ್ಟರೆ ಸಾಲವು ಮರಳಿ ಬರುವುದಿಲ್ಲ ಹಾಗೂ ಸಾಲವನ್ನು ಪಡೆದಾಗ ಸಾಲವನ್ನು ಅವರಿಗೆ ಮರಳಿ ತೀರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಾಲವನ್ನು ಕೊಡುವುದಾಗಲಿ ಅಥವಾ ಪಡೆಯುವುದಾಗಲಿ ಮಾಡಬಾರದು. ಶನಿ ಅಮಾವಾಸ್ಯೆಯೆಂದು ಹೆಣ್ಣು ಮಕ್ಕಳು ಮನೆಯಲ್ಲಿ ಕಣ್ಣೀರು ಹಾಕಬಾರದು. ಇದರಿಂದ ಮನೆಯಲ್ಲಿ ಕೆಡುಕು ಉಂಟಾಗುತ್ತದೆ. ಆ ದಿನ ಸಾಧ್ಯವಾದಷ್ಟು ಮಟ್ಟಿಗೆ ದೂರದ ಪ್ರಯಾಣವನ್ನು ತಪ್ಪಿಸಬೇಕು ಹಾಗೂ ರಾತ್ರಿ ಸಮಯದಲ್ಲಂತೂ ಪ್ರಯಾಣವನ್ನು ಮಾಡಲೇಬಾರದು. ಏಕೆಂದರೆ ಅಂದು ಪ್ರಯಾಣಿಸಿದರೆ ಅಪಘಾತವಾಗುವ ಸಂಭವವೂ ಇರುತ್ತದೆ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು.
ಮನೆಯಲ್ಲಿ ಯಾರೂ ಜಗಳವನ್ನು ಮಾಡಬಾರದು. ಶನಿ ಅಮಾವಾಸ್ಯೆಯಂದು ಉಪ್ಪು ಹಾಗೂ ಎಣ್ಣೆಯನ್ನು ಖರೀದಿಸಿ ಮನೆಗೆ ತರಬಾರದು. ಈ ಎಲ್ಲ ನಿಯಮಗಳನ್ನು ಸಾಧ್ಯವಾದಷ್ಟು ಪಾಲಿಸಿದಲ್ಲಿ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ.